May I now request Dr. Netravati M. To kindly deliver her talk on the nature and control of the mind based on the scientific perspective. Dr. Netravati is the professor of neurology from the National Institute of Mental Health and Neurosciences. She has done special work on neuroinfections, on various kinds of demyelinating disorders. She has done a lot of work on autoimmune disorders of the brain. She runs the first PDF in CNS demyelination in India has been done by her. She is also very interested and very active task force member of the WHO in meningitis, of the Multiple Sclerosis Society, of Movement Disorder Society, and she's also a part of the Global Health Research Group. May I now request Dr. Netravati to kindly deliver her talk on mind as you see from the scientific perspective. ಎಲ್ಲರಿಗೂ ನಮಸ್ಕಾರ. ಅಟ್ ದ ಔಟ್ಸೆಟ್ ಸ್ವಾಮೀಜಿ ಅವ್ರಿಗೆ, ವೇದಾಂತ ಭಾರತಿ ಮತ್ತು ಡಾಕ್ಟರ್ ರವಿಶಂಕರ್ ಅವ್ರಿಗೆ ನನ್ನ ತುಂಬ ನಮನಗಳು. ಈ ಹಾನರ್, ಇಟ್ಸ್ ಅ ಹಾನರ್ ಫಾರ್ ಮೀ. ಐ ಆಮ್ ಅ ನ್ಯೂರಾಲಜಿಸ್ಟ್. ನಾನು ಎಷ್ಟೊಂದು ಕಡೆ ಸೈಂಟಿಫಿಕ್ ಆಗಿ ಮಾತಾಡಿದ್ದೀನಿ, ಬಟ್ ಇಲ್ಲಿ ಮಾತಾಡೋದಕ್ಕೆ ಐ ಥಿಂಕ್ ಆಫ್ಟರ್ ನಿಯರ್ಲಿ 15 years ಫಸ್ಟ್ ಟೈಮ್ ನಂಗೆ ತುಂಬ ಭಯ ಆಗ್ತಾ ಇರೋದು, ನಿಜ ಹೇಳಬೇಕು ಅಂದರೆ. ಬಿಕಾಸ್ ಐ ಕನ್ಸಿಡರ್ ದಿಸ್ ಆ್ಯಸ್ ಅ ಪ್ರಿವಿಲೇಜ್ ದಟ್ ಐ ಆಮ್ ಹಿಯರ್. ಸೊ ನಾನು ಇವತ್ತು ಏನು ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿ ಹರ್ಡ್ ಫ್ರಮ್ ಗಿರಿಧರ್ ಶಾಸ್ತ್ರಿಜಿ ಸರ್ ಮೈಂಡ್ ಬಗ್ಗೆ, ಮನಸ್ಸು ಬಗ್ಗೆ ವೇದಾಂತದಲ್ಲಿ. ಬಟ್ ಆ್ಯಸ್ ಅ ನ್ಯೂರಾಲಜಿಸ್ಟ್, ಆ್ಯಸ್ ಅ ಡಾಕ್ಟರ್, ಫಿಸಿಷಿಯನ್, ನಾವು ಹೇಗೆ ಇದನ್ನು ಡಿಫ್ರೆಂಟಾಗಿ ನೋಡ್ತೀವಿ, ಅದು ದಿಸ್ ಇಸ್ ದ ವೇ ನಾನು ಮಾತಾಡೋದು ನೆಕ್ಸ್ಟ್ ಫ್ಯೂ ಮಿನಿಟ್ಸಲ್ಲಿ. ಸೊ ಇವಾಗ ನೀವು ಈ ಪಿಕ್ಚರ್ನ ನೋಡ್ತಾ ಇದ್ದೀರಾ. ನಾನು ಜಸ್ಟ್ ನಿಮಗೆ ಕೇಳಿದರೆ, ಯಾರಿಗಾದರೂ ಒಬ್ರಿಗೆ, ಒಂದು 4-5 ಜನ, ನೀವು ಇದು ಪಿಕ್ಚರ್ ನೋಡಿದಾಗ ನಿಮ್ಗೆ ಏನು ಅನಿಸ್ತಾ ಇದೆ, ಯಾರಾದರೂ ಸ್ವಲ್ಪ ಹೇಳ್ತೀರಾ? ಕೃಷ್ಣ, ಮತ್ತು ಬೇರೆ ಏನು ಭಾವನೆ ಇಲ್ಲ, ಏನು ಬೇರೆ ಇನ್ನೇನು ನಿಮ್ಮ ಮನಸ್ಸಲ್ಲಿ ಬರ್ತಿದೆಯೋ ಅದನ್ನು ಪ್ಲೀಸ್ ಹೇಳಿ. ಪ್ರಶಾಂತವಾಗಿರೋದು, ಮತ್ತು ಭಕ್ತಿ ಭಾವನೆ, ಓಕೆ, ಸಂತೋಷ, ಓಕೆ. ಸೊ ಎಲ್ಲರೂ ಹೇಳಿದ್ರಿ, ಎಲ್ಲರೂ ಕರೆಕ್ಟ್, ಬಟ್ ಎಷ್ಟೊಂದು ವ್ಯತ್ಯಾಸ ಇದೆ ಅಲ್ವಾ? 5 ಪಾಯಿಂಟ್ಸ್ ನೀವೆಲ್ಲ ಹೇಳಿರೋದು ಎಲ್ಲನೂ ಕೃಷ್ಣ ದೇವ್ರಿಗೇ ಹೋಲುತ್ತೆ, ಬಟ್ ದರ್ ಇಸ್ ಅ ಡಿಫ್ರೆನ್ಸ್ ಇನ್ ವಾಟ್ ಎವರ್ ವಾಸ್ ಟಾಕ್ಡ್. ಸೊ ಏನಿದೆ ಡಿಫ್ರೆನ್ಸ್? ಸೊ ಇವಾಗ ನಾನು ಈಗ ಡಾಕ್ಟರ್ ಆಗಿ ಈ ಪಿಕ್ಚರ್ನ ನೋಡಿದಾಗ ನನ್ನ ಬ್ರೈನ್ ಏನು ಹೇಳುತ್ತೆ, ಐ ವಿಲ್ ಜಸ್ಟ್ ಗೋ ಥ್ರೂ ವಾಟ್ ಇಸ್ ದ ಬ್ರೈನ್ ಸೇ. Barrage of photons land on retina, optic nerve, then to the geniculate body, visual cortex, striate cortex, orientation, frontal region, object recognition, memory retrieval, Krishna. So basically ಏನಂದರೆ, ದಿಸ್ ಇಸ್ ಅ ಪಾತ್ವೇ ವಿಚ್ ಬ್ರೈನ್ ಹೋಗೋದು. ನಾನು ಇಷ್ಟೊತ್ತು ಟೈಮ್ ತೊಗೊಂಡೆ, ನಿಯರ್ಲಿ ½ minute ತೊಗೊಂಡೆ ಹೇಳೋದಕ್ಕೆ, ಬಟ್ ½ second ಬ್ರೈನ್ ಇದನ್ನು ಅನಲೈಸ್ ಮಾಡುತ್ತೆ. ಎಲ್ಲ ನೋಡಿದ ತಕ್ಷಣ ನನ್ನ ಕಣ್ಣಿಂದ ಹಿಡಿದು ಬ್ರೈನ್ವರೆಗೂ ಆ ಸೆನ್ಸೇಷನ್ಸ್ ಹೋಗಿ ಇದು ಕೃಷ್ಣ ಅಂತ ನನಗೆ ಗೊತ್ತಾಯಿತು. ಸೊ ದ್ಯಾಟ್ ಈಸ್ ವಾಟ್ ಅ ಬ್ರೈನ್ ಸೇಸ್. ಬಟ್ ನಾವು ವಾಟ್ ಡಸ್ ಅ ಮೈಂಡ್ ಸೇ? ದೆರ್ ಇಸ್ ಅ ಡಿಫ್ರೆನ್ಸ್. ಮೈಂಡ್ ಸೇಸ್ ಇಟ್ ಈಸ್ ಕೃಷ್ಣ. ಯು ಸಾ ಸಮಥಿಂಗ್ ಬ್ಲೂ, ದೆರ್ ಇಸ್ ಅ ಪೀಕಾಕ್ ಫೆದರ್, ಬಿಕಾಸ್ ಆಫ್ ವಿಚ್ ನಾವು ಇದು ಕೃಷ್ಣ ದೇವರು ಅಂತ ನಮಗೆ ಗೊತ್ತಾಯಿತು. ಡಿವೈನ್, ನನಗೆ ಡಿವೈನ್ ಅನ್ನೋ ಭಾವನೆ ಆಯಿತು. ಕೆಲವರು ಹೇಳಿದರು ಭಕ್ತಿ ಅಂತ. ಬ್ಲಿಸ್ಫುಲ್, ತುಂಬ ನೆಮ್ಮದಿ ಆಯಿತು. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬ್ರೈನ್ ಆ್ಯಂಡ್ ಮೈಂಡ್. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಸೇಮ್ ಪಿಕ್ಚರ್, ವಾಟ್ ಅ ಬ್ರೈನ್ ಸೇಸ್ ಆ್ಯಂಡ್ ವಾಟ್ ಅ ಮೈಂಡ್ ಸೇಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಬ್ರೈನ್ ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ 1.3, 1.4 kg ಅಷ್ಟೇ ಇರೋದು ವೆಯ್ಟ್ ಬ್ರೈನ್ದು. ಬಟ್ ಅದು ಅನಲೈಸ್ ಮಾಡುತ್ತೆ, ನಮ್ಮ ಹೋಲ್ ಬಾಡಿನ ಕಂಟ್ರೋಲ್ ಮಾಡುತ್ತೆ. ಇವಾಗ ನಾನು ಹೇಳ್ತಾ ಇರೋದು, ನಾನು ಇಷ್ಟು ವರ್ಷ ಎಲ್ಲ ನಾಲೆಜ್ ಎಲ್ಲ ಕಳ್ತ್ಕೊಂಡಿರೋದು ಆ 1.3, 1.4 kg ಬ್ರೈನಲ್ಲಿ ಇದೆ. ಬಟ್ ಇಷ್ಟು ವರ್ಷದ್ದು ವಾಟ್ ಎವರ್ ಹ್ಯಾಪನ್ ನಾನು ಅನಲೈಸ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮೈಂಡ್ ಮಾಡುತ್ತೆ.
ಅಂದರೆ ಏನು ಡಿಫ್ರೆನ್ಸ್ ಅಂದರೆ, ಇವಾಗ ನಾನು ಈ ಪ್ರದೇಶದಲ್ಲಿದ್ದೀನಿ, ಜಯನಗರಲ್ಲಿ. ನಾನು ಕೋರಮಂಗಲ ಹೋಗಬೇಕು ಅಂತ ಅನ್ಕೋತೀನಿ. ಸೊ ಅವಾಗ ನೀವು ಏನು ಮಾಡ್ತೀರಾ, ಗೂಗಲ್ ಮ್ಯಾಪ್ಸ್ ಹಾಕೋತೀರಾ, ಹೇಗೆ ಹೋಗಬೇಕು ಅಂತ ಗೊತ್ತಾಗುತ್ತೆ. ಸೊ ಫಸ್ಟ್ ರೈಟ್ ಲೆಫ್ಟ್ ಅದೆಲ್ಲ ತೊಗೊಂಡ್ಮೇಲೆ ಫೈನಲಿ ಯು ವಿಲ್ ರೀಚ್ ಕೋರಮಂಗಲ. ಸೊ ದ್ಯಾಟ್ ಈಸ್ ವಾಟ್ ಬ್ರೈನ್ ಡಸ್. ಬಟ್ ನಾನಿವಾಗ ಇಲ್ಲಿಂದ ಕೋರಮಂಗಲ ಹೋಗ್ಬೇಕಾದ್ರೆ ನಂದು ಏನೇನು ಭಾವನೆ ಬರುತ್ತೆ, ಅಯ್ಯೋ ಅಷ್ಟೊಂದು ಟ್ರಾಫಿಕ್, ಎಷ್ಟೊಂದು ಇದಾಗುತ್ತೆ, ನಾನು ಹೆಂಗೆ ಬೇರೆ ಕಡೆಯಿಂದ ಹೋಗ್ಬೋದು. ಮತ್ತು ಲಾಸ್ಟ್ ಟೈಮ್ ನಾನು ಅಲ್ಲಿ ಹೋಗಬೇಕಾದ್ರೆ ಬೇರೆ ಏನೋ ವಿಟ್ನೆಸ್ ಮಾಡಿದೆ, ಅಲ್ಲೊಂದು ಥಿಯೇಟರ್ ಇದೆ, ಅಲ್ಲೊಂದು ಮಾಲ್ ಇದೆ. ಸೊ ಆಲ್ ದ ಎಕ್ಸ್ಪೀರಿಯನ್ಸ್ ವಾಟ್ ಐ ಹ್ಯಾವ್ ಫಾರ್ ದ ಲಾಸ್ಟ್ 40-45 ಇಯರ್ಸ್ ಅದು ಎಲ್ಲ ಬರುತ್ತೆ. ಸೊ ದ್ಯಾಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಅ ಬ್ರೈನ್ ಆ್ಯಂಡ್ ಅ ಮೈಂಡ್. ಐ ಹೋಪ್ ನಿಮಗೆ ಅರ್ಥ ಆಗಿರೋದು. ಸೊ ಬ್ರೈನ್ ಈಸ್ ಆ್ಯಕ್ಚುಲಿ ಜಸ್ಟ್, ಇವನ್ ಅ ರೋಬೋಟ್ ಕ್ಯಾನ್ ಮಿಮಿಕ್, ಇವನ್ ದ AI ಕ್ಯಾನ್ ಮಿಮಿಕ್ ಅ ಬ್ರೈನ್, ಬಟ್ ಮೈಂಡ್ ಇಸ್ ಸಮಥಿಂಗ್ ವಿಚ್ ಓನ್ಲಿ ಅ ಹ್ಯೂಮನ್ ಕ್ಯಾನ್ ಪ್ರಾಸೆಸ್ ಇಟ್ and give you the information based on all the experience which has happened throughout. ಅಂದರೆ ಮೈಂಡಲ್ಲಿ ಬೇಸಿಕಲಿ ನಮ್ಮದು ಥಾಟ್ಸ್, ಅಂದರೆ ನಾವು ಏನು ಯೋಚನೆ ಮಾಡ್ತೀವಿ, ನಮ್ಮ ಫೀಲಿಂಗ್ಸ್, ನಮ್ಮ ಆಲೋಚನೆಗಳು, ನಮ್ಮದು ಪಾಸ್ಟ್ ಬಿಲೀಫ್ಸಿಂದ ನಾವು ಎಷ್ಟು ಜಜ್ಮೆಂಟಲ್ ಆಗಿದ್ದೀವಿ, ನಾವು ಏನು ಕ್ಯಾರಿ ಓವರ್ ಮಾಡ್ತೀವಿ, ನಮ್ಮ ಬಿಲೀಫ್ ಏನಿದೆ, ನಾನು 10 ವರ್ಷ ಹಿಂದೆ ಏನು ಯೋಚನೆ ಮಾಡ್ತಾ ಇರ್ಬೋದು, ಇವಾಗ ಏನು ಯೋಚನೆ ಮಾಡ್ತಾ ಇರ್ಬೋದು, ಎಲ್ಲ ಡಿಫ್ರೆನ್ಸ್ ಆಗುತ್ತೆ. ಸೊ ದ್ಯಾಟ್ ಈಸ್ ಹೌ ದ ಪವರ್ಫುಲ್ ದ ಮೈಂಡ್ ಇಸ್, ವೆರಾಸ್ ದ ಬ್ರೈನ್ ರಿಮೇನ್ಸ್ ಸೇಮ್ ಥಿಂಗ್. ಸೊ ನೆಕ್ಸ್ಟ್ ವಾಟ್ ಐ ವುಡ್ ವಾಂಟ್ ಟು ಟೆಲ್ ಇಸ್, ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್, ಅಟ್ ಲೀಸ್ಟ್ ಆ್ಯಸ್ ಅ ಡಾಕ್ಟರ್ ಇಟ್ ಈಸ್ ವೆರಿ ಈಸಿ ಟು ಟೆಲ್ ಬ್ರೈನ್ ಇಸ್ ಡಿಫ್ರೆಂಟ್, ಮೈಂಡ್ ಇಸ್ ಡಿಫ್ರೆಂಟ್. ಬಟ್ ನಾನಿವಾಗ ವೆನ್ ಸರ್ ಗೇವ್ ಮಿ ದಿಸ್ ಟಾಪಿಕ್, ನನಗೆ ಬ್ರೈನ್ ಮತ್ತು ಮೈಂಡ್ನ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಎಲ್ಲ ಬರೋದು ಒಂದೇ ಪ್ಲೇಸಿಂದ. ನಾವು ಅದನ್ನು ಡಾಕ್ಟರ್ ಆಗಿ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ನೀವು ಈ ಪಿಕ್ಚರ್ ನೋಡಿದ್ರೆ ಈಗ ಆ ಪಿಂಕ್ ಕಲರ್ ಇದೆಯಲ್ಲ, ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಅಂದರೆ ಬ್ರೈನ್ ಮತ್ತು ಬ್ರೈನಿಂದ ಕೆಳಗಡೆ ಸ್ಪೈನಲ್ ಕಾರ್ಡ್ ಬರೋದನ್ನು ಬೆನ್ನುಹುರಿ ಅಂತ ಹೇಳ್ತೀವಿ. ದ್ಯಾಟ್ ಈಸ್ ದ ಮೇನ್ ಸೆಂಟ್ರಲ್. ಅದು ಬಿಟ್ಟು ಬಾಕಿದು ನೀವು ಯೆಲ್ಲೋ ಕಲರ್ ನೋಡ್ತಾ ಇದ್ದೀರಲ್ಲ, ಅದೆಲ್ಲ ನರಗಳು. ಸೊ ದ್ಯಾಟ್ ಈಸ್ ದ ನ್ಯೂರಾನ್ಸ್ ವಿಚ್ ಆರ್ ದೇರ್. ಸೊ ಬೇಸಿಕ್ಲಿ ನರ ಆ ಥರ ಸ್ಪ್ರೆಡ್ ಆಗಿರೋದು. ಸೆಂಟರ್ ಇರೋದು ಮೆದುಳಲ್ಲಿ, ಅದಾದಮೇಲೆ ಎಲ್ಲ ಹೊರಗಡೆ ಹೋಗೋದು ಪೆರಿಫರಲ್ ನರ್ವಸ್ ಸಿಸ್ಟಮ್, ನ್ಯೂರಾನ್. ಮತ್ತು ಮೆದುಳಲ್ಲಿ ಕೂಡ ಇಟ್ ಈಸ್ ನಾಟ್ ದಟ್, ಇವಾಗ ನೋಡಿದ್ರೆ ಜಸ್ಟ್ 1.3 kg ಇರ್ಬೋದು, ಬಟ್ ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ, ಈ ಯೆಲ್ಲೋ ಕಲರ್ ನೋಡ್ತಾ ಇದ್ದೀರಲ್ಲ, ಅದು ಕಾರ್ಟೆಕ್ಸ್ ಅಂತ ಹೇಳ್ತೀವಿ, ಹೊರಗಡೆ ಇರುತ್ತೆ. ಬಟ್ ಒಳಗಡೆ ದ ಬ್ಲೂ ಕಲರ್ ಆ್ಯಂಡ್ ದ ಆರೆಂಜ್, ದ ಪರ್ಪಲ್ ಕಲರ್, ಅಲ್ಲಿ ಮೇಯ್ನಾಗಿ ಸೆಂಟರ್ಸ್ ಇರೋದು. ನಾನಿವಾಗ ಉಸಿರಾಡೋ ಸೆಂಟರ್, ನನ್ನ ಹಾರ್ಟ್ ಬೀಟ್ ಆಗೋ ಸೆಂಟರ್, ನಾನು ನಡೆಯೋ ಸೆಂಟರ್, ಎಲ್ಲ ಸೆಂಟರ್ಸ್ ಅಲ್ಲಿ ಒಳಗಡೆ ಎಷ್ಟು ಚೆನ್ನಾಗಿ ಇರೋದು. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ದ ಬ್ರೈನ್ ಸ್ಟೆಮ್. ಮತ್ತು ನರ ಇನ್ನೊಂದು ನರ ಜೊತೆ ಮಾತಾಡಬೇಕಾದ್ರೆ ಇಟ್ ಈಸ್ ದ ಕೆಮಿಕಲ್ಸ್ ವಿಚ್ ಆರ್ ರಿಲೀಸ್ಡ್, ವಿಚ್ ಆರ್ ಕಾಲ್ಡ್ ಆಸ್ ನ್ಯೂರೋ ಟ್ರಾನ್ಸ್ಮಿಟರ್ಸ್. ಸೊ ಒಂದು ನರ ಇನ್ನೊಂದು ನರ ಜೊತೆ ಮಾತಾಡಬೇಕಾದ್ರೆ ಎಲೆಕ್ಟ್ರಿಕ್ ವೈರ್ ಥರ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಒಂದು ನರದಿಂದ ಇನ್ನೊಂದು ನರಕ್ಕೆ ಹೋಗಬೇಕಾದ್ರೆ. ಸೊ ಅಲ್ಲಿಂದ ಮೇಯ್ನಾಗಿ ಇನ್ಫಾರ್ಮೇಷನ್ ಪ್ರಾಸೆಸ್ ಆಗುತ್ತೆ. ಸೊ ಕೆಲವು ಕೆಮಿಕಲ್ಸ್ ಜಸ್ಟ್ ಟು ಮೆನ್ಷನ್, ಅಂದರೆ ಇವಾಗ ನಾನು ತಾಯಿ ನನ್ನ ಮಗು ನೋಡಿದಾಗ ನನಗೆ ಆಗೋ ಭಾವನೆಗಳು, ಇಲ್ಲ ನನಗೆ ಇಷ್ಟ ಇರೋರು ಅವ್ರನ್ನ ನೋಡಿದಾಗ ಭಾವನೆಗಳು ಬರೋದು, ಆ ಕೆಮಿಕಲ್ನ ನಾವು ಆಕ್ಸಿಟೋಸಿನ್ ಅಂತ ಹೇಳ್ತೀವಿ. ನೆಕ್ಸ್ಟು ನಮಗೆ ಕಾಮ್ ಆಗೋದಕ್ಕೆ, ಅದಕ್ಕೆ ನಾವು ಸೆರೋಟೋನಿನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡೋಪಮಿನ್. ನಾನಿವಾಗ ಏನೋ ಗೋಲ್ ಇಟ್ಕೊಂಡಿದ್ದೀನಿ, ಡಾಕ್ಟರ್ ಆಗಿರಬೇಕು, ಈ ಪದ್ಧತಿ ಮಾಡಬೇಕು, ನಾನು ನೆಕ್ಸ್ಟು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು. ಸೊ ಆ ಗೋಲ್ನ ಇಟ್ಕೊಂಡು ಆ ಗೋಲ್ನ ಸಾಧಿಸಕ್ಕೆ ಹೋಗ್ತೀನಲ್ಲ, ಅದಕ್ಕೆ ಡೋಪಮಿನ್ ಅಂತ ಕೆಮಿಕಲ್ ಬೇಕಾಗುತ್ತೆ. ಮತ್ತು ಎಂಡೋರ್ಫಿನ್ ಅಂದರೆ ಪೇಯ್ನ್. ನನಗೀಗ ಪೇಯ್ನ್ ಆಯಿತು, ಅದನ್ನು ನಾನು ಹೇಗೆ ಅದನ್ನು ಸಂಭಾಳಿಸ್ಕೋತೀನಿ, ಅದನ್ನು ಈ ಕೆಮಿಕಲ್ ಎಂಡೋರ್ಫಿನ್. ಸೊ ಯು ಕ್ಯಾನ್ ಸಿ ಆ ಒಂದು ಮೆದುಳಲ್ಲಿ ಎಷ್ಟೊಂದು ಡಿಫ್ರೆಂಟ್ ಕೆಮಿಕಲ್ಸ್ ಇದೆ, ಸೊ ದ್ಯಾಟ್ ಇಟ್ ವಿಲ್ ರೆಗ್ಯುಲೇಟ್ ಆರ್ ಕಂಟ್ರೋಲ್ ದ ಡಿಫ್ರೆಂಟ್ ಪಾರ್ಟ್ ಆಫ್ ದ ಬ್ರೈನ್. ಮೆದುಳು ಆ್ಯಕ್ಚುಲಿ 2 ಪಾರ್ಟ್ಸಲ್ಲಿದೆ, ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್. ಬೋತ್ ಆರ್ ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್, ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ನ ಕಂಟ್ರೋಲ್ ಮಾಡುತ್ತೆ. ಸೊ ನೀವು ನೋಡಿದ್ರೆ ಈ ಪಿಕ್ಚರ್ನ ಸರಿಯಾಗಿ ಗೊತ್ತಾಗುತ್ತೆ. ಲಾಜಿಕಲ್ ಥಿಂಕಿಂಗ್, ಅನಾಲಿಟಿಕಲ್, ಮ್ಯಾಥಮ್ಯಾಟಿಕ್ಸ್, ಮತ್ತು ಏನಾದರೂ ಸ್ಟ್ರಾಟಜಿಕ್ಕಾಗಿ ನಾನು ಯೋಚನೆ ಮಾಡಬೇಕು, ಏನೋ ಗೋಲ್ ಇಟ್ಕೊಂಡು ನಾನು ಅದಕ್ಕೆ ಪ್ಲ್ಯಾನ್ ಮಾಡಬೇಕು, ಅದಕ್ಕೆಲ್ಲ ಲೆಫ್ಟ್ ಬ್ರೈನ್ ಆ್ಯಕ್ಟಿವ್ ಆಗಿರುತ್ತೆ. ವೆರಾಸ್ ದ ರೈಟ್ ಬ್ರೈನ್ ಕಂಟ್ರೋಲ್ಸ್ ದ ಲೆಫ್ಟ್ ಬ್ರೈನ್. ಕ್ರಿಯೇಟಿವಿಟಿ, ಮ್ಯೂಸಿಕ್, ಆರ್ಟ್, ಜಿಯೋಗ್ರಫಿ, ಪ್ಯಾಷನ್,
ನನಗೇನು ತುಂಬ ಮನಸ್ಸಿಗೆ ಹೋಲುತ್ತೋ ಅದೆಲ್ಲ ರೈಟ್ ಬ್ರೈನ್. ಸೊ ದೆರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಬೋತ್ ದ ಬ್ರೈನ್ಸ್, ಬಟ್ ಬೋತ್ ಆ್ಯಕ್ಟ್ ಟುಗೆದರ್. ನೀವು ಒಂದು ಸತಿ ನೋಡಿರ್ಬೋದು, ಕೆಲವ್ರಿಗೆ ಹುಟ್ಟಿದಾಗಿಂದನೇ ಕೆಲವು ಮ್ಯೂಸಿಕಲ್ಲಿರಲಿ ಇಲ್ಲ ಬೇರೆ ಏನಾದರೂ ಡ್ಯಾನ್ಸಲ್ಲಿರಲಿ ಏನೇ ಪ್ರತಿಭಾವತೆ ಇರಲಿ ಅದೆಲ್ಲ ಡಿಫ್ರೆಂಟ್ ಆಗಿದೆ. ಸೊ ಬೇಸಿಕ್ಲಿ ದೇ ಹ್ಯಾವ್ ಡಿಫ್ರೆಂಟ್ ಟೈಪ್ ಆಫ್ ಬ್ರೈನ್ ವಿಚ್ ಇಸ್ ಮೋರ್ ಆ್ಯಕ್ಟಿವ್. ಸೊ ದಟ್ ಈಸ್ ಅ ವೇ ರೈಟ್ ಆ್ಯಂಡ್ ದ ಲೆಫ್ಟ್ ಬ್ರೈನ್ ಇಸ್ ಡಿಫ್ರೆಂಟ್. ಹಾಗೆಯೇ ಬ್ರೈನಲ್ಲಿ ಎಷ್ಟೊಂದು ಸೆಂಟರ್ಸ್ ಇದೆ. ಇವಾಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಮಾತು ಬರ್ತಾ ಇದೆ, ಸೊ ಅದಕ್ಕೊಂದು ಸೆಂಟರ್ ಇದೆ. ಯೋಚನೆ ಮಾಡೋದಕ್ಕೊಂದು ಸೆಂಟರ್ ಇದೆ. ಹಾಗೆಯೇ ನಡೆಯೋದಕ್ಕೆ, ಸೆನ್ಸೇಷನ್ಸ್ ತಿಳ್ಕೊಳ್ಳೋದಕ್ಕೆ ಸೆಂಟರ್ಸ್ ಇದೆ, ನೋಡೋಕ್ಕೆ ಸೆಂಟರ್ಸ್ ಇದೆ, ಎಮೋಷನ್ಸ್ ಸೆಂಟರ್ಸ್, ಮೆಮೊರಿ ಸೆಂಟರ್ಸ್. ಸೊ ಈ ಥರ ಡಿಫ್ರೆಂಟ್ ಸೆಂಟರ್ಸ್ ಇದೆ ವಿಚ್ ಬಿಕಮ್ ಆ್ಯಕ್ಟಿವ್. ಆ್ಯಂಡ್ ಮೇನ್ ಆಗಿರೋದು ಈ 3 ಸರ್ಕ್ಯೂಟ್ಸ್. ಅಂದರೆ ಇವಾಗ ನನ್ನ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದು, ನನ್ನ ಮೆಮೊರಿ, ಎಮೋಷನ್ಸ್ ಕಂಟ್ರೋಲ್ ಮಾಡೋದು. ಸೊ ಇದು ಡಿಫ್ರೆಂಟ್ ಸೆಂಟರ್ಸ್ ವಿಚ್ ಆರ್ ದೇರ್. ಸೊ ದಿಸ್ ಇಸ್ ವಾಟ್ ದ ಬ್ರೈನ್ ಇಸ್ ಡೂಯಿಂಗ್. ಸೊ ಇವಾಗ ಇಷ್ಟೊಂದು ಹೇಳಿರಬೇಕಾದ್ರೆ ವೇರ್ ಡಸ್ ಅ ಮೈಂಡ್ ಕಮ್ ಇನ್ ಟು ದಿಸ್ ಕಾಂಟೆಕ್ಸ್ಟ್? ಸೊ ಬ್ರೈನಲ್ಲಿ ಎಷ್ಟೆಷ್ಟು ಪಾರ್ಟ್ಸ್ ಇದೆ ಎಲ್ಲ ತೋರಿಸ್ದೆ ನಾನು. ಸೊ ವೇರ್ ಇಸ್ ದಟ್ ಮೈಂಡ್ ದೆನ್? ಡು ವಿ ಹ್ಯಾವ್ ಅ ಸೆಂಟರ್ ಫಾರ್ ದ ಮೈಂಡ್? ಇಟ್ಸ್ ನಾಟ್ ಲೈಕ್ ದ್ಯಾಟ್. ವಿ ಡು ನಾಟ್ ಹ್ಯಾವ್, ಅಂದರೆ ಒಂದು ಸೆಂಟರ್ ಅಂತ ಇಲ್ಲ ಮೈಂಡಿಗೆ. ಸೊ ಬೇಸಿಕ್ಲಿ ಅ ಲೆಫ್ಟ್ ರೈಟ್ ಬ್ರೈನ್ ಆ್ಯಸ್ ವೆಲ್ ಎಸ್ ವಾಟ್ ಎವರ್ ನಾವು ಇಷ್ಟು ವರ್ಷ ಏನೇನು ನಾಲೆಜ್ ಬೆಳ್ಕೊಂಡು ಹೋಗ್ತೀವೋ ಅದನ್ನೆಲ್ಲ ಅಕ್ಯುಮುಲೇಟ್ ಮಾಡ್ಕೊಂಡು ಹೋಗುತ್ತೆ ಮೈಂಡ್. ಸೊ ದೆರ್ ಇಸ್ ನೋ ಸೆಂಟರ್ ಕಾಲ್ಡ್ ಮೈಂಡ್, ಬಟ್ ಮೈಂಡ್ ಇಸ್ ಡೆಫಿನೆಟ್ಲಿ ದೇರ್, ವಿಚ್ ಇಸ್ ಸಪೋಸ್ ಟು ಬಿ ಬಿಗರ್ ದ್ಯಾನ್ ದ ಬ್ರೈನ್, ಬಿಕಾಸ್ ಇಟ್ ಥಿಂಕ್ಸ್ ನಾಟ್ ಜಸ್ಟ್ ಫಾರ್ ದ ಮೈಂಡ್, ಇಟ್ ಥಿಂಕ್ಸ್ ಫಾರ್ ಯೋರ್ ಬಾಡಿ, ಇಟ್ ಥಿಂಕ್ಸ್ ಫಾರ್ ಯೋರ್ ಫ್ಯೂಚರ್, ಇಟ್ ಥಿಂಕ್ಸ್ ಅಬೌಟ್ ಹೌ ಯು ಹ್ಯಾವ್ ಟು ಗೋ ಅಬೌಟ್. ಅಂದರೆ ನಾನಿವಾಗ ಕಾನ್ಷಿಯಸ್ನೆಸ್ ಆಗಿರೋದು, ನಾನು ಏನಾದರೂ ನೋಡಿದಾಗ ಅದನ್ನು ಹೇಗೆ ಅದನ್ನು ಅನಲೈಸ್ ಮಾಡ್ತೀನಿ, ನನ್ನ ಎಮೋಷನ್ಸ್, ನನ್ನ ಮೆಮೊರಿ ಎಲ್ಲನೂ ಮೈಂಡಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ for a physician or for a doctor to differentiate between brain and mind. So brain and mind both are related. And one thing what I want to tell is it's all in the mind. ಇವಾಗ ನಾನು ಎಷ್ಟು ಪವರ್ಫುಲ್ ಆಗಿ ನಾನು ಯೋಚನೆ ಮಾಡ್ತೀನಿ ಇಲ್ಲ ತುಂಬ ಕೀಳಾಗಿ ಯೋಚನೆ ಮಾಡ್ತೀನಿ, ಇಟ್ಸ್ ಆಲ್ ಇನ್ ದ ಮೈಂಡ್. ಜಸ್ಟ್ ಟು ಗಿವ್ ಒನ್ ಎಕ್ಸಾಂಪಲ್, ದೇ ವಾಸ್ ಒನ್ ಹುಡುಗ ಇದ್ದ, he wanted to play football, ಬಟ್ ಅವನು ಯಾವಾಗಲೂ ಲಾಸ್ಟಲ್ಲಿ ಇರ್ತಾ ಇದ್ದ. he was not selected in the first while playing football. He would always be in the waiting list in the football match. But then his father started telling him, ಅಂದರೆ ಅವ್ರ ತಂದೆ ಅವ್ನಿಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಫುಟ್ಬಾಲ್ ಪ್ಲೇಯರ್ ಪೇಲೆ, ಯು ಲುಕ್ ಲೈಕ್ ಹಿಮ್, ಯು ರನ್ ಲೈಕ್ ಹಿಮ್, ಯು ಥಿಂಕ್ ಲೈಕ್ ಹಿಮ್. It was just that thought which his father put, but he started actually thinking that when he's actually running behind the ball, he's thinking that he's Pele and he's running, so he has to achieve it. That thought made it different, and he started playing better, and he was one of the first most in the football. So what I want to tell is, though there are so many structures which are so common, andre ee structures ella irad common idre mind can be so powerful. You need to make it powerful by thinking better. That is the reason there is something called positive thoughts, negative thoughts. ಎಲ್ಲರೂ ಹೇಳ್ತೀವಿ, ಏನಾದರೂ ಕೆಲಸ ಕಾರ್ಯ ಮಾಡಬೇಕಾದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡು, ದೇವರ ಅನುಗ್ರಹ ತೊಗೊಂಡು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಮುಂದೆ ನಡಿ ಅಂತ ಹೇಳೋದು ಅದಕ್ಕೋಸ್ಕರ. ಪಾಸಿಟಿವ್ ಥಾಟ್ಸ್ ಇಟ್ಕೊಂಡು ನಾವು ಮುಂದೆ ಹೋದರೆ ವಿ ವಿಲ್ ಬಿ ಏಬಲ್ ಟು ಡೂ ಇಟ್ ಬೆಟರ್. ಹಾಗೆಯೇ ದೇರ್ ಆರ್ ಅದರ್ ಸಿಸ್ಟಮ್ಸ್ ಆಲ್ಸೋ ವಿಚ್ ಕಂಟ್ರೋಲ್ ದ ನರ್ವಸ್ ಸಿಸ್ಟಮ್, ವಿಚ್ ಇಸ್ ಕಾಲ್ಡ್ ಆಸ್ ಎಂಡೋಕ್ರೈನ್. ನಮ್ಮ ಜೆನೆಟಿಕ್ಸ್ ಅಂದರೆ ಇವಾಗ ನಾನಿವಾಗ ಹಿಂಗಿರಬೇಕು ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಮೈ ಡೂಯಿಂಗ್, ನಮ್ಮ ತಂದೆ ತಾಯಿ, ನಮ್ಮ ಪರಂಪರೆ, ಸೊ ನನ್ನ ಜೀನ್ಸ್, ನನ್ನ ಕ್ರೋಮೋಸೋಮ್ಸ್ ಇದೆಲ್ಲ ಡಿಟರ್ಮೈನ್ ಆಗುತ್ತೆ ನಾನು ಹೇಗಿದ್ದೀನಿ ಅಂತ. ಸೊ ಇಟ್ ಜಸ್ಟ್ ಡಸಂಟ್ ಹ್ಯಾಪನ್ ಲೈಕ್ ದಟ್. ಮತ್ತು ಈ ರೀಸೆಂಟ್ ಕಾನ್ಸೆಪ್ಟ್ ಏನು ಅಂದರೆ ಗಟ್ ಬ್ರೈನ್ ಆಕ್ಸಿಸ್, ಅಂದರೆ ನಾನು ಏನು ತಿಂತೀನಿ ದ್ಯಾಟ್ ಆಲ್ಸೋ ಡಿಟರ್ಮೈನ್ಸ್ ವಾಟ್ ಇಸ್ ದ ಹೆಲ್ತ್ ಆಫ್ ದ ಬ್ರೈನ್. ಅದಕ್ಕೋಸ್ಕರ ಹೇಳೋದು ತಿನ್ನೋದನ್ನು ನಾವು ಆ್ಯಕ್ಚುಲಿ ಎಲ್ಲ ಚೆನ್ನಾಗಿ ನೋಡಿಕೊಂಡು ತಿನ್ಕೊಳ್ಬೇಕಾಗತ್ತೆ, ಬಿಕಾಸ್ ದಟ್ ಆಲ್ಸೋ ಡಿಟರ್ಮೈನ್ಸ್ ದ ವಾಟ್ ಈಸ್ ದೇರ್ ಇನ್ ದ ಬ್ರೈನ್. ಸೊ ಇಷ್ಟೆಲ್ಲ ನಾಲೆಜ್ ಅಬೌಟ್ ಬ್ರೈನ್ ಆ್ಯಂಡ್ ಮೈಂಡ್ ನಮ್ಗೆ ಹೇಗೆ ಗೊತ್ತು? ಬೇಸಿಕ್ಲಿ ಇಟ್ ಈಸ್ ಆಲ್ ದೀಸ್ ಇನ್ವೆಸ್ಟಿಗೇಷನ್ಸ್ ವಿಚ್ ಆರ್ ದೇರ್. ಅಂದರೆ ಅನಾಟಮಿ, ಅಂದರೆ ಬ್ರೈನನ್ನು ಓದಿ, ಸೈಂಟಿಸ್ಟ್ಗಳು ಓದಿ, ಇಲ್ಲ ಅದರ ಫಂಕ್ಷನಲ್ ಸ್ಟಡೀಸ್, ಎಲೆಕ್ಟ್ರೋಫಿಸಿಯಾಲಜಿ, ಬ್ರೈನ್ ವೇವ್ಸ್ ಅಂತ ಇರುತ್ತೆ, ಅದನ್ನು ನಾವು ಸ್ಟಡಿ ಮಾಡಿ, ಎಲೆಕ್ಟ್ರೋಫಿಸಿಯಾಲಜಿ, EEG, MEG ಆ್ಯಂಡ್ FMRI. FMRI ಅಂದರೆ ದಿಸ್ ಇಸ್
ಒಂದು ಇವಾಗ ನಾನು ಇವಾಗ ಯೋಚನೆ ಮಾಡ್ತಾ ಇದ್ದರೆ ನನ್ನ ಬ್ರೈನಲ್ಲಿ ಆ ಸೆಂಟರ್ ವೇರ್ ದ ಯೋಚನೆ ಸೆಂಟರ್ ಇಸ್ ದೇರ್, ಅಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ. ನಾನೇನೋ ನೋಡ್ತಾ ಇದ್ದೀನಿ, ಅಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಫಂಕ್ಷನಲ್ MRI ಆರ್ ದ FMRI. ಸೊ ದೀಸ್ ಆರ್ ದ ವೇಸ್, ಡಿಫ್ರೆಂಟ್ ವೇ ದಟ್ ವಿ ಸ್ಟಡಿ ದ ಬ್ರೈನ್ ಆ್ಯಂಡ್ ದ ಮೈಂಡ್. ಸೊ ಇಷ್ಟೊತ್ತವರೆಗೂ ನಾನು ನಿಮಗೆ ಬ್ರೈನ್ ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಇದೆ ಅಂತ ಹೇಳಿದ್ದೀನಿ. ನಾನು ಜಸ್ಟ್ ಫ್ಯೂ ಥಿಂಗ್ಸ್ ತೋರಿಸ್ತೀನಿ. ಏನಾಗುತ್ತೆ ಇವಾಗ ಬ್ರೈನು ಮತ್ತು ಮೈಂಡ್ ಕೆಲಸ ಮಾಡದೇ ಇದ್ದಾಗ ಏನಾಗುತ್ತೆ, ಕೆಲವು ಉದಾಹರಣೆಗಳು ಕೊಡ್ತೀನಿ. ಸೊ ಬೇಸಿಕ್ಲಿ ಬ್ರೈನ್ ಆ್ಯಂಡ್ ಮೈಂಡ್ ಕೆಲಸ ಮಾಡೋಕ್ಕೆ ಸ್ಟಾಪ್ ಆದಾಗ 2 ಪ್ರಾಬ್ಲಮ್ಸ್ ಆಗುತ್ತೆ. ಒಂದು ನ್ಯೂರಲಾಜಿಕಲ್ ಅಂದರೆ ನರ ಪ್ರಾಬ್ಲಮ್ಗಳು, ನೆಕ್ಸ್ಟ್ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಆರ್ ದ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್. ನರ ಪ್ರಾಬ್ಲಮ್ ಅಂದರೆ ನೀವೆಲ್ಲ ಕೇಳಿಸ್ಕೊಂಡಿರ್ಬೋದು, ಸ್ಟ್ರೋಕ್, ಎಪಿಲೆಪ್ಸಿ, ಹೆಡೇಕ್ ಕೂಡ. ಸ್ಟ್ರೋಕ್ ಅಂತ ಹೇಳಿದ್ರೆ ಒಂದು ಪಾರ್ಶ್ವವಾಯು ಆಗೋದು, ಒಂದು ಕಡೆ ಕೆಲಸ ಮಾಡದೇ ಇರೋದು ದೇಹ. ಹೆಡೇಕ್, ಡಿಮೆನ್ಷಿಯಾ ಅಂದರೆ ತುಂಬ ಬೇಗ ದೇ ಸ್ಟಾರ್ಟ್ ಲೂಸಿಂಗ್ ಔಟ್ ದ ಮೆಮೊರಿ ಆ್ಯಂಡ್ ಅದರ್ ಇಮ್ಯೂನ್ ಡಿಸೀರ್ಡರ್ಸ್, ಆ್ಯಸ್ ವೆಲ್ ಆಸ್ ಇಟ್ ಕ್ಯಾನ್ ಬಿ ಸೈಕ್ಯಾಟ್ರಿಕ್ ಆಲ್ಸೋ. ಇದನ್ನು ಲಾಟ್ ಆಫ್ ಅದರ್ ಟರ್ಮಿನಾಲಜೀಸ್ ಇದೆ. ಡಿಪ್ರೆಷನ್, ತುಂಬ ಯೋಚನೆ ಮಾಡೋದು, ಇಲ್ಲ ತುಂಬ ಮೇನಿಯಾಗಿರೋದು, ತುಂಬ ನಾನೇ ದೊಡ್ಡವರು ಅಂತ ಯೋಚನೆ ಮಾಡೋದು, ಸೈಕೋಸಿಸ್ ಆರ್ ಎನಿ ಅದರ್ ಡಿಸಾರ್ಡರ್. ಸೊ ಬೇಸಿಕ್ಲಿ ದೀಸ್ ಟು ವಿಚ್ ವಿಲ್ ಕಾಸ್ ಅಬ್ನಾರ್ಮ್ಯಾಲಿಟೀಸ್ ಆಫ್ ಬ್ರೈನ್ ಆ್ಯಂಡ್ ಮೈಂಡ್. So I'll just show few videos of few patients. ಇದೆಲ್ಲ ನಾನು ಕನ್ಸೆಂಟ್ ತೊಗೊಂಡಿರೋದು ವಿಡಿಯೋಸು. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್. ಇದನ್ನು ನಾವು ಎಪಿಲೆಪ್ಸಿ ಅಂತ ಹೇಳ್ತೀವಿ, ಅಂದರೆ ಸೀಜರ್ಸ್, ಫಿಟ್ಸ್ ಬರೋದು. ಸೊ ಯು ಕ್ಯಾನ್ ಸಿ ಹಿಯರ್ that man is unconscious, he is not having any control and he is trying to have this seizures. This is a type of seizures. ಇವರು ಇವಾಗ ನೋಡಿದ್ರೆ ಇವ್ರಿಗೆ ನಡೆಯೋಕ್ಕೆ ಅವರಾಗೆ ಎದ್ದು ಓಡಾಡೋಕ್ಕಾಗೋದಿಲ್ಲ. ಸೊ ದಿಸ್ ಇಸ್ ದ ವೇ ದ ಬ್ರೈನ್ ಆರ್ ದ ಮೈಂಡ್ ಕಂಟ್ರೋಲ್ಸ್. ಸೊ ಯು ಕ್ಯಾನ್ ಸಿ ಹಿಯರ್ ರೈಟ್ ಸೈಡ್ ತುಂಬ ಎಫೆಕ್ಟ್ ಆಗಿದೆ, ರೈಟ್ ಸೈಡ್ ಒಂಚೂರು ಬೆಂಡ್ ಆಗ್ತಲ್ಲ, ಲೆಫ್ಟ್ ಸೈಡ್ ಬೆಂಡ್ ಆಗಿದೆ. ಸೊ ಹಿ ಹ್ಯಾಸ್ ಡೆವಲಪ್ಡ್ ಅ ರೈಟ್ ಸೈಡೆಡ್ ವೀಕ್ನೆಸ್ ಆ್ಯಂಡ್ ಹಿ ಈಸ್ ನಾಟ್ ಏಬಲ್ ಟು ಮೂವ್. ಸೊ ದಿಸ್ ಈಸ್ ಒನ್ ಆಫ್ ದ ವೇ ಇಟ್ ಹ್ಯಾಪನ್ಸ್. ಆ್ಯಂಡ್ ಇಲ್ಲಿ ನೋಡಿದ್ರೆ ನೀವು ಅವ್ರಿಗೆ ಟ್ರೆಮರ್ಸ್ ಇದೆ, ಅಂದರೆ ಕೈ ಸಂತೋಲನ ಇಲ್ಲ, ಕಂಟಿನ್ಯೂಸ್ ಆಗಿ ಶೇಕ್ ಆಗ್ತಾಯಿದೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ಕಷ್ಟ ಇರ್ಬೋದು ಇಂಥವ್ರಿಗೆ ಊಟ ಮಾಡೋದಕ್ಕೂ ಆಗೋದಿಲ್ಲ, ಬಿಕಾಸ್ ಹ್ಯಾಂಡ್ ಕೀಪ್ಸ್ ಶೇಕಿಂಗ್. ದಿಸ್ ಇಸ್ ಕಾಲ್ಡ್ ಟ್ರೆಮರ್ ಆರ್ ಅಟ್ಯಾಕ್ಸಿಯಾ ನಮ್ಮ ಭಾಷೆಯಲ್ಲಿ. ಹಾಗೇ ಈ ಹುಡುಗ ಇವಾಗ ನೀವು ನೋಡಿದ್ರೆ ಅವನಿಗೆ ನಡಿಬೇಕಾದ್ರೆ ಸ್ವಲ್ಪ ಹೆಜ್ಜೆಗಳು ಇಟ್ಟಾದ್ಮೇಲೆ ಏನಾಗುತ್ತೆ ನೋಡಿ, ಸಡನ್ನಾಗೆ ಕುಸ್ತೋಗ್ತಾನೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಫಿಟ್ಸ್ ವಿಚ್ ಹ್ಯಾಪನ್ಸ್, ಬಿಕಾಸ್ ಆಫ್ ವಿಚ್ ಒಂದು ಇನ್ಫೆಕ್ಷನಿಂದ ಈ ಥರ ಆಗೋದು. ಹಾಗೆಯೇ ಇವಾಗ ನನ್ನ ದೇಹ ಕರೆಕ್ಟಾಗಿ ಓರಿಯೆಂಟೇಷನಲ್ಲಿದೆ. ಸೊ ಯು ಕ್ಯಾನ್ ಸಿ ಹಿಯರ್ ಆ ಓರಿಯೆಂಟೇಷನ್ ಹೋಗಿಬಿಟ್ಟಿದೆ ಈ ಮನುಷ್ಯರಿಗೆ, ಅಂದರೆ ಫುಲ್ ಬಾಡಿನೇ ಟ್ವಿಸ್ಟ್ ಆಗಿಬಿಟ್ಟಿದೆ. ದಿಸ್ ಇಸ್ ಕಾಲ್ಡ್ ಒನ್ ಆಫ್ ದ ಟ್ವಿಸ್ಟಿಂಗ್ ಮೂಮೆಂಟ್ಸ್ ವಿಚ್ ಇಸ್ ದೇರ್. ಆ್ಯಂಡ್ ಫೈನಲಿ ಯು ಕ್ಯಾನ್ ಸಿ ಈ ಮನುಷ್ಯ ವೆನ್ ಹಿ ಈಸ್ ವಾಕಿಂಗ್, you can see that there is no expression in his face and he's like a robot who is walking and he doesn't have any control. ಇವಾಗ ನಾನು ನಿಂತ್ಕೊಂಡಿದ್ರೆ ಯಾರಾದರೂ ಬಂದು ಜಸ್ಟ್ ಸ್ವಲ್ಪ ಮುಟ್ಟಿದ್ರೆ ನಾನು ಬಿದ್ದೋಗೋದಿಲ್ಲ, ಬಟ್ ದೇ ವಿಲ್ ಲೂಸ್ ಆಲ್ ದ ಕಂಟ್ರೋಲ್. ಸೊ ವಾಟ್ ಐ ವಾಂಟ್ ಟು ಟೆಲ್ ಇಸ್ ದ್ಯಾಟ್ ಬ್ರೈನ್ ಇಸ್ ಸೋ ಪವರ್ಫುಲ್, ಇಟ್ ಕಂಟ್ರೋಲ್ಸ್ ದ ಹೋಲ್ ಬಾಡಿ. ಸೊ ಇವಾಗ ನಾವು ಮಾತಾಡಬೇಕು, ನಡಿಬೇಕು, ಇದೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ನಾನು ಇವಾಗೆಲ್ಲ ತೋರಿಸಿರೋದು ನ್ಯೂರಲಾಜಿಕಲ್ ಮತ್ತು ಸೈಕ್ಯಾಟ್ರಿಕ್ ಪ್ರಾಬ್ಲಮ್. ಒನ್ ಆಫ್ ದ ಮೋಸ್ಟ್ ಕಾಮನ್ ಇದೊಂದು ಎಕ್ಸಾಂಪಲ್ ಐ ವಾಂಟ್ ಟು ಗಿವ್. ಸೊ ದಿಸ್ ವಾಸ್ ಫಿನಿಯಾಸ್ ಗೇಜ್ ಅಂತ. ಹಿ ವಾಸ್ ಅ ರೈಲ್ವೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದ. ಹಿ ವಾಸ್ ಅ ವೆರಿ ವೆರಿ ನೈಸ್ ಮ್ಯಾನ್, ಕ್ರಿಶ್ಚಿಯನ್, ಅ ವೆರಿ ರಿಲೀಜಿಯಸ್ ಮ್ಯಾನ್. ಅವನು ಮನೇಲಿ ತನ್ನ ಮಕ್ಕಳಿಗೆ 2 ಮಕ್ಕಳಿಗೆ ತುಂಬ ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಾ ಇದ್ದ. ಎವ್ರಿ ವೀಕ್ ಹಿ ವುಡ್ ಗೋ ಟು ದ ಚರ್ಚ್. ಹಿ ವಾಸ್ ಅ ಲೀಡರ್ ಇನ್ ದ ರೈಲ್ವೆ ಕನ್ಸ್ಟ್ರಕ್ಷನ್. ಹಿ ವುಡ್ ಲೀಡ್ ಎವ್ರಿಬಡಿ ಆಸ್ ಟು ಹೇಗೆ ಮಾಡಬೇಕು, ಏನು ಮಾಡಬಾರ್ದು ಆ ಕನ್ಸ್ಟ್ರಕ್ಷನ್ ಸೈಟಲ್ಲಿ. ಸೊ ಹಿ ಹ್ಯಾಡ್ ಅ ವೆರಿ ಗುಡ್ ಮ್ಯಾನ್ ಹೂ ವಾಸ್ ಡೂಯಿಂಗ್ ವೆರಿ ವೆಲ್. ಒಂದು ದಿವಸ ಏನಾಯಿತು, ದೇ ಯೂಸ್ ದೀಸ್ ಬಾಂಬ್ ಗ್ರೆನೇಡ್ಸ್ ವೆನ್ ದೇ ವಾಂಟ್ ಟು ಬ್ಲಾಸ್ಟ್. So what he did was, when he was blasting, avagénayitu ಒಂದು ರಾಡ್, you can see his skull, it has gone through one of his brain, ಒಂದು ಐ ಹೋಗಿದೆ and it has come out, ಒಂದು ರಾಡ್ ಹೋಯಿತು. ಸೊ ಬಿಕಾಸ್ ಆಫ್ ದ್ಯಾಟ್ ಹಿ ಲಾಸ್ಟ್ ಹಿಸ್ ಐಸ್. ತುಂಬ ಇನ್ಫೆಕ್ಷನ್ ಆಯಿತು, ಸರ್ಜರಿ ಎಲ್ಲ ಮಾಡಿದ್ರು, ಅದೆಲ್ಲ ತೆಗೆದ್ರು. ಬಟ್ ಏನಾಯಿತು ಅಂದರೆ ಸ್ಟಾರ್ಟೆಡ್ ಡೆವಲಪಿಂಗ್ ನ್ಯೂರಲಾಜಿಕಲ್ ಪ್ರಾಬ್ಲಮ್ ಅಂದರೆ ಎಪಿಲೆಪ್ಸಿ, ಅಂದರೆ ಫಿಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಅದಲ್ಲದೆ ಅವ್ನ ಪರ್ಸ್ನಾಲಿಟಿ ಕೂಡ ಚೇಂಜ್ ಆಯಿತು ಅಂದರೆ ತುಂಬ ಇರಿಟೇಷನ್ ಆಗೋದು. ಮುಂಚೆ ಏನೇನು ಮಾಡ್ತಿದ್ನೋ ಅದೆಲ್ಲ ಮರ್ತೋಗ್ಬಿಟ್ಟಿದ್ರು. He did not know what is a church. He did not know how to do a railway road construction. So this is one of the finest example where
the frontal lobe anta ನಾವು ಹೇಳ್ತೀವಿ, where that was damaged, because of which he lost control of knowing what is happening. The second example which I want to give, anybody ಯಾರಾದರೂ recognize ಮಾಡ್ತೀರಾ? She is a very famous lady. Yes, she is Florence Nightingale. So the first picture what is there, that is a Florence Nightingale who is there. So she is called as the mother of modern nursing. So she was very instrumental. ಅಂದರೆ ಇವಾಗ ಮುಂಚೆಲ್ಲ ಆಪ್ರೇಷನ್ಸ್ ಮಾಡಬೇಕಾದ್ರೆ ಗ್ಲೌಸ್ ಹಾಕೊಳ್ಳೋದು, ಕೈ ಕ್ಲೀನ್ ಮಾಡ್ಕೊಳ್ಳೋದು, ಹಾಗೆ ಮಾಡೋದು ಆ ಕಾನ್ಸೆಪ್ಟೇ ಇರ್ತಾ ಇರಲಿಲ್ಲ. ಸೊ ಅವಾಗ ಏನಾಗ್ತಿತ್ತು, ಇನ್ಫೆಕ್ಷನ್ಸ್ ಎಲ್ಲ ಸ್ಪ್ರೆಡ್ ಆಗ್ತಾ ಇತ್ತು. ಸೊ ಶಿ ವಾಸ್ ದ ಒನ್ ಹೂ ಬ್ರಾಟ್ ಅಬೌಟ್ ದ ಅಬೌಟ್ ಯೂಸ್ ಆಫ್ ಎಸೆಪ್ಟಿಕ್, ಹೇಗೆ ನಾವು ಆಪ್ರೇಷನ್ಸ್ ಎಲ್ಲ ಮಾಡಬೇಕು, ಹೇಗೆ ನಾವು ಡ್ರೆಸ್ಸಿಂಗ್ ಎಲ್ಲ ಮಾಡಬೇಕೇನಾದರೂ ಗಾಯ ಆದರೆ. ಸೊ ದ್ಯಾಟ್ ಈಸ್ ದ ರೀಸನ್ ಶಿ ವಾಸ್ ಕಾಲ್ಡ್ ಆಸ್ ದ ಮದರ್ ಆಫ್ ನರ್ಸಿಂಗ್. But ಏನಾಯಿತು ಅಂದರೆ, there was some war where she was very much involved for nearly more than 5-10 years. But nobody knows the history of her after that. For nearly 20 years, she had a neuropsychiatric problem. You can see the second photo which is there. That is when she is bedridden. For nearly 6 years, she was bedridden before she died. Avaga she was called as a malingerer. ಮ್ಯಾಲಿಂಗ್ರರ್ ಅಂದರೆ ಶಿ ವುಡ್ ಟೆಲ್ ದಟ್ ಐ ಆಮ್ ಹ್ಯಾವಿಂಗ್ ತುಂಬ ಬಾಡಿ ಪೇಯ್ನ್ ಇದೆ, ನನಗೇನೋ ನಡೆಯೋಕ್ಕಾಗ್ತಾಯಿಲ್ಲ, ನನಗೇನು ಮಾಡೋಕ್ಕೆ ಆಗ್ತಾಯಿಲ್ಲ. ಬಟ್ ಡಾಕ್ಟರ್ಸ್ ವರ್ ನಾಟ್ ಏಬಲ್ ಟು ಫೈಂಡ್ ಔಟ್. ದೇ ಡೂ ಎನಿ ಟೆಸ್ಟ್, ಇಟ್ ವಾಸ್ ನೆಗೆಟಿವ್. ಎನಿ ಟೆಸ್ಟ್ ಮಾಡಿದ್ರು ಏನೂ ಇಲ್ಲ, ಎಕ್ಸಾಮಿನೇಷನ್ ಮಾಡಿದ್ರು ಎಲ್ಲ ನೆಗೆಟಿವ್ ಇತ್ತು. ಸೊ ದೇ ಥಾಟ್ ಮೋಸ್ಟ್ಲಿ ಅವ್ರಿಗೆ ಸ್ಟ್ರೆಸ್ ಆಗಿರಬೇಕು ಆಫ್ಟರ್ ಬೀಯಿಂಗ್ ಇನ್ವಾಲ್ವ್ಡ್ ಇನ್ ದ ವಾರ್, ಎವ್ರಿಥಿಂಗ್, ಆ್ಯಂಡ್ ದಟ್ ಈಸ್ ದ ರೀಸನ್ ಶಿ ಈಸ್ ಬಿಕಮ್ ಲೈಕ್ ದಿಸ್ ಅಂತ ಹೇಳಿಬಿಟ್ಟು ಶಿ ವಾಸ್ ಕಾಲ್ಡ್ ಆಸ್ ಮ್ಯಾಲಿಂಗ್ರರ್. ದಿಸ್ ಈಸ್ ಅ ವೆರಿ ಅನ್ನೋನ್ ಫ್ಯಾಕ್ಟ್ ಅಬೌಟ್ ಫ್ಲಾರೆನ್ಸ್ ನೈಟಿಂಗೇಲ್, ಬಟ್ ಇಟ್ ಈಸ್ ಸೋ ಬ್ಯಾಡ್. Actually ಏನಾಗಿತ್ತು ಅಂದರೆ, she had an infection which we call as brucella. Few of you may be aware. Brucella actually comes from cows. So she was infected with that infection, because of which her personality had changed. So andre she was not able to do even little bit of work. What I want to tell is, the brain and the mind, as a doctor, when we analyze, sometimes we may not be able to make out as to what is there. So sometimes the patients may be able to tell what problem there. We need to look into it. So actually, after her blood was stored, her CSF was stored, and later after she died, they actually diagnosed that she had brucella. So you can see, for 20 years she went around without having a treatment. Very unfortunate. So this is the way a neurological disorders can happen, which can affect brain and mind. ಸೊ ನಮಗೆಲ್ಲ ಗೊತ್ತು, ನಮ್ಮ ಹಾರ್ಟನ್ನು ಹೇಗೆ ಇಟ್ಕೋಬೇಕು, ನಾವು ಏನು ಒಳ್ಳೇದು ಮಾಡಿದ್ರೆ ಹೆಲ್ತ್ ಹೇಗಿಟ್ಟಿರುತ್ತೆ, ಎವ್ರಿಬಡಿ ನೋಸ್. ಬಟ್ ವೆರಿ ಫ್ಯೂ ಪೀಪಲ್ ಆರ್ ಅವೇರ್ ಹೌ ಟು ಇಂಪ್ರೂವ್ ಆರ್ ಬ್ರೈನ್ ಹೆಲ್ತ್. ವಿ ನೋ ಅಬೌಟ್ ಎಕ್ಸಸೈಸ್, ವಿ ನೋ ಅಬೌಟ್ ಗುಡ್ ಫುಡ್, ಬಟ್ ಬ್ರೈನನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಷ್ಟು ನಾಲೆಜ್ ಇಲ್ಲ. ಐ ಜಸ್ಟ್ ಶೋ ಒನ್ ವಿಡಿಯೋ. ಸೊ ಬೇಸಿಕ್ಲಿ ವಾಟ್ ದಿಸ್ ವಿಡಿಯೋ ಇಸ್ ಟ್ರೈಂಗ್ ಟು ಸೇ ಇಸ್, ಇವಾಗ ನೀವು ಇದೆಲ್ಲ ವೈಟ್ ನೋಡ್ತಾ ಇದ್ದೀರಾ, ಇದೆಲ್ಲ ನೆಟ್ವರ್ಕ್ಸ್, ಬ್ರೈನ್ ನೆಟ್ವರ್ಕ್ಸ್ ವಿಚ್ ಹ್ಯಾಪನ್ಸ್. ಸೊ ಇವಾಗ ನನಗೆ ತುಂಬ ಕೋಪ ಇದೆ ಅಂತ ನನಗೆ ಗೊತ್ತು. ಸೊ ನಾನು ಇದನ್ನು ಚೇಂಜ್ ಮಾಡಬೇಕು. ಹೌ ಡು ಐ ಚೇಂಜ್ ದ್ಯಾಟ್? ಸೊ ಅದನ್ನು ಐ ವಿಲ್ ಹ್ಯಾವ್ ಟು ಪುಟ್ ಫೋರ್ತ್ ಲಾಟ್ ಆಫ್ ಎಫರ್ಟ್ಸ್ ಟು ಚೇಂಜ್ ದ್ಯಾಟ್, ಸೊ ದ್ಯಾಟ್ ಐ ಹ್ಯಾವ್ ಅ ಡಿಫ್ರೆಂಟ್ ನೆಟ್ವರ್ಕ್ ವಿಚ್ ವಿಲ್ ಗೆಟ್ affected. So for example, I'll just show you, it will come in few minutes now. So this is the network which is there, this white line, which is the usual network when I'm trying to deal with something. So I get anger. But I have to put in effort to see that I change the network. So next time any situation bantu where I get anger, I have to develop strategies so that I have another network which will calm me down and do not develop anger. So that is called as neuroplasticity. Andre ನನಗೇನು ನೆಗೆಟಿವ್ ಇದೆ ಅದನ್ನು ನಾನು ಚೇಂಜ್ ಮಾಡಬೇಕು ಅಂದರೆ ನನ್ನ ನೆಟ್ವರ್ಕ್ನ ನಾನಾಗಿ ಚೇಂಜ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇನ್ ದಿಸ್ ಯು ಕ್ಯಾನ್ ಸಿ ದಟ್ ಮ್ಯಾನ್ ಈಸ್ ಆಲ್ವೇಸ್ ಲಿಟಲ್ ಇರಿಟೇಷನ್, ಸೊ ದೆರ್ ಇಸ್ ಅ ಡಿಫ್ರೆಂಟ್ ನೆಟ್ವರ್ಕ್. ಸೊ he starts putting effort by either meditation or yoga, and he tries to change the network. So this change of network, which is called as neuroplasticity. So this is one of the way of controlling how you behave and how you do. So this is called as neuroplasticity. Basically, it means that you can manage your brain. ಯು ಆಲ್ವೇಸ್ ಟೆಲ್, ನಾನು ಹೀಗೆ ಇರೋದು, ನಾನು ಹೀಗೆ ಇರ್ತೀನಿ. ಹಂಗಲ್ಲ, ನನಗೆ ಗೊತ್ತಾಯಿತು ನಂದೇನೋ ಪ್ರಾಬ್ಲಮ್ ಇದೆ ಅಂದರೆ ಹೌ ಐ ಕ್ಯಾನ್ ಚೇಂಜ್, ಹೌ ಐ ಶುಡ್ ಪುಟ್
effort to change. That is what is called as neuroplasticity. The other way how to change, this is one of the study where it has been done. Yen madidru andre, they had two groups. One group alli 8 to 9 year old children, both of them were 8 to 9 year old children, but one group alli exercise ittu, innond group alli exercise irlilla. So ee makkalanna after 5-10 years when they studied, they found that you can see here the red dots and the yellow dots which are there. These red dots, yellow dots indicate that ಮಕ್ಕಳು ಯಾರು ಎಕ್ಸಸೈಸ್ ಎಲ್ಲ ತುಂಬ ವರ್ಷದಿಂದ ಮಾಡ್ತಾಯಿದ್ರು, ಅವ್ರ ಕಾನ್ಸಂಟ್ರೇಷನ್, ಅವ್ರ ಕಾಗ್ನಿಷನ್, ಮೆಮೊರಿ ವಾಸ್ ಮಚ್ ಬೆಟರ್ ದ್ಯಾನ್ ಅದರ್ ಪೀಪಲ್ ಹೂ ಡಿಡ್ ನಾಟ್ ಡೂ ಎಕ್ಸಸೈಸ್. ಸೊ ಎಕ್ಸಸೈಸ್ ಇಸ್ ಒನ್ ಆಫ್ ದ ವೇ ದಟ್ ಯು ಕ್ಯಾನ್ ಇಂಪ್ರೂವ್ ಯೋರ್ ಬ್ರೈನ್ ಹೆಲ್ತ್. Then the other thing is called as mindfulness. Mindfulness ಅಂದರೆ ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನಂದೆಲ್ಲ ಫೋಕಸ್ ಜಸ್ಟ್ ಅಬೌಟ್ ಮೀ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಟು ಯು. But when you are sitting there, you have a choice. You may not listen to me. You may think, okay, ಇದು ಎಷ್ಟು ಗಂಟೆಗೆ ಮುಗಿಯುತ್ತಪ್ಪ, ನಾನು ಎಲ್ಲಿಗೆ ಹೋಗಬೇಕು, ಇದಾದಮೇಲೆ ನಾನು ಸಾಯಂಕಾಲ ಇದು ಮಾಡಬೇಕು. So you will be thinking of so many other things because you are also a busy person who wants to do so many other things. So mindfulness ಅಂದರೆ ಮಾಡೋ ಕೆಲಸನ ಯು ಪುಟ್ ಎಫರ್ಟ್ ಆ್ಯಂಡ್ ಡೂ ಓನ್ಲಿ ದಟ್. ಯು ಕಾನ್ಸಂಟ್ರೇಟ್, ಯು ಫೋಕಸ್ ಆ್ಯಂಡ್ ಡೂ ಓನ್ಲಿ ದಟ್. ಡು ನಾಟ್ ಡೂ ಅದರ್ ಥಿಂಗ್ಸ್, ಡು ನಾಟ್ ಥಿಂಕ್ ಆಫ್ ಅದರ್ ಥಿಂಗ್ಸ್. ದಟ್ ಈಸ್ ಕಾಲ್ಡ್ ಆಸ್ ಮೈಂಡ್ಫುಲ್ನೆಸ್. ಸೊ ಹಿಂಗೆ ಮಾಡೋದ್ರಿಂದ ಯೋರ್ ಸ್ಟ್ರೆಸ್ ಲೆವೆಲ್ ಇಸ್ ರೆಡ್ಯೂಸ್ಡ್, ಫೋಕಸ್ ಜಾಸ್ತಿ ಆಗುತ್ತೆ. ಯು ವಿಲ್ ಬಿ ಏಬಲ್ ಟು ಕಂಟ್ರೋಲ್ ಯೋರ್ ಎಮೋಷನ್ಸ್, ಇಂಟೆಲಿಜೆನ್ಸ್ ಆ್ಯಸ್ ವೆಲ್ ಎಸ್ ರೆಸಿಲಿಯನ್ಸ್. ರೆಸಿಲಿಯನ್ಸ್ ಅಂದರೆ ಇವಾಗ ಐ ನೋ ದಟ್ ಏನೇ ಒಂದು ಸ್ವಲ್ಪ ಏರುಪೇರು ಆಯಿತು, ಐ ವಿಲ್ ಬಿಕಮ್ ವೆರಿ ಎಮೋಷ್ನಲ್ ವೆರಿ ಫಾಸ್ಟ್. ಬಟ್ ಆಲ್ ದೋಸ್ ಏರುಪೇರು ಎಮೋಷ್ನಲ್ನೆಸ್ ವಿಲ್ ಗೋ ಅವೇ ವೆನ್ ಐ ಹ್ಯಾವ್ ಮೈಂಡ್ಫುಲ್ನೆಸ್. ಸೊ ಮೈಂಡ್ಫುಲ್ನೆಸ್ ಇಸ್ ಒನ್ ಆಫ್ ದ ಸ್ಟ್ರಾಟಜಿ ಟು ಇಂಪ್ರೂವ್ ಯೋರ್ ಮೈಂಡ್ ಆ್ಯಂಡ್ ಕಂಟ್ರೋಲ್ ಯೋರ್ ಮೈಂಡ್. ನೆಕ್ಸ್ಟ್ ಇಸ್ ಸ್ಲೀಪ್. ಎಲ್ಲರೂ ಹೇಳ್ತೀವಿ ಸೈಂಟಿಫಿಕ್ಕಾಗಿ ಸ್ಲೀಪ್ 6 to 8 hours, ಮಿನಿಮಮ್ 7 to 8 hours ಇರಲೇಬೇಕು. ಯಾಕೆ ಅಂದರೆ ಸ್ಲೀಪಲ್ಲಿ 2-3 ಫೇಸ್ ಇದೆ. ಒನ್ ಆಫ್ ದ ಫೇಸ್ ಇಸ್ ಕಾಲ್ಡ್ ಎಸ್ ರೆಮ್ ಫೇಸ್. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ನಾವು ಏನೇನು ಮಾಡಿದ್ದೀವಿ, ದ ಹೋಲ್ ಡೇ ನಾವು ಏನು ಮಾಡಿದ್ದೀವಿ ಅದೆಲ್ಲ ಕನ್ಸಾಲಿಡೇಟ್ ಆಗಿ ಇಟ್ ಮೇಕ್ಸ್ ಯು ಅ ಬೆಟರ್ ಪರ್ಸನ್, so that you are better the next day. So that is the reason you need to have good sleep. Some people, especially who are very busy, ivaga now kelskondirthivi Narendra Modi sleeps only for 3-4 hours. I am not telling no, but there are many people who feel that yes, he is so busy, but have you thought how much it is affecting his health? So sleep is very very important. Let us now ಎಷ್ಟೊಂದು ಜನ, ಎಸ್ಪೆಷಲಿ ನಾವು ಡಾಕ್ಟರ್ಸ್, ನಾವು ಇಷ್ಟು ಮಾತಾಡ್ತೀವಿ, ಬಟ್ ನಾವು ಜೂನಿಯರ್ಸ್ ಆಗಿರ್ಬೇಕಾದ್ರೆ ನಮ್ಮದು ಡ್ಯೂಟೀಸ್ ಇರೋದು 24 hours, 36 hours, 48 hours. ವಿ ನೋ ದಟ್ ಸ್ಲೀಪ್ ಇಸ್ ಇಂಪಾರ್ಟೆಂಟ್, ಬಟ್ ಸ್ಟಿಲ್ ವಿ ಡೂ ಸೋ ಮೆನಿ hours ಆಫ್ ಡ್ಯೂಟಿ. ಆ ಟೈಮಲ್ಲಿ ನಾವು ಮಾಡಿಬಿಡ್ತೀವಿ, ಬಟ್ ಎವೆನ್ಚುಲಿ ಇಟ್ ವಿಲ್ ಹ್ಯಾವ್ ಎ ಬ್ಯಾಡ್ ಎಫೆಕ್ಟ್. ಸೊ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕಂಟ್ರೋಲಿಂಗ್ ಆಫ್ ಯೋರ್ ಬ್ರೈನ್ ಆ್ಯಂಡ್ ಮೈಂಡ್. Then there are other strategies. This is called as cognitive therapy. Avoid toxic substances. We know alcohol, drugs, smoking. These are all toxic substances. Nanu adannu torsliಲ್ಲ, but because of the time constraints, but they will actually shrink your brain size na tumba kadame ಮಾಡುತ್ತೆ. That is the reason you need to avoid all these toxic substances. Then you have this meditation, yoga, ಬಾಡಿ ಮೈಂಡ್ ಬ್ರೆತ್ ಕನೆಕ್ಷನ್. ದಟ್ ಈಸ್, ಇವಾಗ ನಂಗೆ ಕೋಪ ಬಂದರೆ ನಿಮ್ಗೆ ಜ್ಞಾಪಕ ಇರುತ್ತೆ, ನಮ್ಮದು ಉಸಿರಾಡೋದು ಕೂಡ ಬೇಗ ಫಾಸ್ಟ್ ಆಗುತ್ತೆ. ಅದನ್ನೇ ನಾವು ಕೋಪ ಆಗಿದ ತಕ್ಷಣ ಕೌಂಟ್ ಅಪ್ ಟು 10 ಆ್ಯಂಡ್ ಟ್ರೈ ಟು ಬ್ರೀತ್ ಫಾಸ್ಟ್, ಬ್ರೀತ್ ಮೋರ್ ಡೀಪ್. ಅವಾಗ ಏನಾಗುತ್ತೆ, ನಿಮ್ಮ ಕೋಪನೂ ಕಮ್ಮಿ ಆಗುತ್ತೆ. ಸೊ ದೆರ್ ಈಸ್ ಅ ಕನೆಕ್ಷನ್ ಬಿಟ್ವೀನ್ ಯೋರ್ ಬ್ರೆತ್ ಆ್ಯಂಡ್ ಯೋರ್ ಮೈಂಡ್ ಆ್ಯಂಡ್ ದ ಬ್ರೈನ್. ಸೊ ಯು ವಿಲ್ ಹ್ಯಾವ್ ಟು ಡೆವಲಪ್ ಆಲ್ ದೀಸ್ ಸ್ಟ್ರಾಟಜೀಸ್ ಟು ಇಂಪ್ರೂವ್ ಆರ್ ಕಂಟ್ರೋಲ್ ಯೋರ್ ಮೈಂಡ್. So now going back to the first slide about the brain talk and the mind talk. So we know now, ನಾವು ಇವಾಗ ಕೃಷ್ಣ ನೋಡಿದ್ದೀವಿ, ಆವಾಗ ಎಲ್ಲೋ ಸರ್ಕ್ಯೂಟಲ್ಲಿ ಎಲ್ಲಿ ಅಫೆಕ್ಟ್ ಆಗಿದೆಯೋ ದಟ್ ಈಸ್ ಕಾಲ್ಡ್ ಎಸ್ ಅ ಆಕ್ಸಿಪಿಟಲ್ ಕಾರ್ಟೆಕ್ಸ್. ಅಂದರೆ ದಟ್ ಈಸ್ ಅ ಸೆಂಟರ್ ನಾವು ನೋಡೋದು. ಬಟ್ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಸೀಯಿಂಗ್ ಲಾರ್ಡ್ ಕೃಷ್ಣ. When I think of Lord Krishna, I remember all my past experiences, what I feel, and it's the whole brain which is activated and your mind is activated. ಸೊ ನಾನು ಏನು ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೊಂದು ಜನ ನಾವು ಇಷ್ಟೊಂದೆಲ್ಲ ರಿಸರ್ಚ್ ಮಾಡಿದ್ದೀವಿ, ಬಟ್ ವಿ ಹ್ಯಾವ್ ಕಮ್ ಓನ್ಲಿ ಅಪ್ ಟು ದ ಬ್ರೈನ್ ಲೆವೆಲ್ ಎಸ್ ಟು ಹೌ ಇಟ್ ಈಸ್ ಕಂಟ್ರೋಲ್ಡ್. ಮೈಂಡ್ ಎಲ್ಲಿದೆ, ಹೇಗೆ ಕಂಟ್ರೋಲ್ ಆಗ್ತಾ ಇದೆ, ಇಟ್ ಈಸ್ ಬೀನ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟ್, ಬಟ್ ಮೈಂಡ್ ಇಸ್ ದೇರ್ which is actually making us a better or a better human being. Thank you.
Yes. Anybody has any questions, please? Yes. There is one chemical called acetyl aspartate. You have heard of it? Yes. So, if you do meditation, especially Gayatri Japa, for 6 months, Yeah. in Sanskrit, that N-acetyl aspartate in both lobes of the brain increases, due to which dopamine on both sides of the lobe increase. So, dopamine is also called the mood elevator. So, how it happens, can you explain, ma'am? Actually, even Sudarshan Kriya and lot of other mantras, even Nimans has been involved in doing all this. I did not get that because of, I think, nenne it was discussed ಅಂತ ನಾನು ಅದನ್ನು ತೊಗೊಂಡು ಬರಲಿಲ್ಲ. ಸೊ ಬೇಸಿಕ್ಲಿ ಏನಾಗುತ್ತೆ ಅಂದರೆ ನೀವು ಹೇಳಿದ್ರಲ್ಲ NAA ಅಂತ ಹೇಳ್ತೀವಿ ನಾವು ಅದನ್ನು, N-acetyl aspartate. ಅದು ನಮ್ಮದು ನಾರ್ಮಲ್ ಬಾಡಿ ಕೆಮಿಕಲ್, ಅದು ನಾರ್ಮಲ್ ಬಾಡಿ ಕೆಮಿಕಲ್. ಸೊ ಏನಾಗುತ್ತೆ ಇವಾಗ ನೀವು ನೋಡಿರ್ತೀರ, ಕೆಲವರು ಸ್ಪೋರ್ಟ್ಸಲ್ಲಿ ತುಂಬ ಉತ್ತೀರ್ಣ ಆಗಿರ್ತಾರೆ, ಕೆಲವರು ತುಂಬ ಫಿಲಮಲ್ಲಿ ಏನಾದರೂ ನಾಟಕ ಮಾಡೋದ್ರಲ್ಲಿ. ಸೊ ಆ ಕಾರ್ಟೆಕ್ಸ್ ಅಂತ ಹೇಳ್ತೀವಿ, ಅಂದರೆ ಆ ಸೆಂಟರ್ ಇರುತ್ತಲ್ಲ ಅದು ಸ್ವಲ್ಪ ತುಂಬ ತಿಕ್ಕಾಗುತ್ತೆ. ಸೊ ದೇರ್ ಆರ್ ಲಾಟ್ ಆಫ್ ಸ್ಟಡೀಸ್ ವಿಚ್ ಹ್ಯಾವ್ ಶೋನ್ ವೆನ್ ಯು ಡೂ ಸಮ್ ಲಾಟ್ ಆಫ್ ಎಕ್ಸಸೈಸಸ್ ಆರ್ ವೆನ್ ಯು ಡೂ ಸಮ್ ಮೈಂಡ್ಫುಲ್ನೆಸ್ ಆರ್ ಈವನ್ ದೀಸ್ ಮಂತ್ರಾಸ್, ದೇ ಆಕ್ಟಿವೇಟ್ ಫ್ಯೂ ಸೆಂಟರ್ಸ್, ಅಂದರೆ ಕಾರ್ಟೆಕ್ಸ್ನ ಸ್ವಲ್ಪ ದಪ್ಪ ಮಾಡಿ ಇಟ್ ಬಿಕಮ್ಸ್ ಮೋರ್ ಎಫೆಕ್ಟಿವ್. ಅಂದರೆ ಇವಾಗ ದೇರ್ ಇಸ್ ಒನ್ ಕಾನ್ಸೆಪ್ಟ್ ದಟ್ ನಾವು ಇವಾಗ ಮಾತಾಡ್ತಾ ಇರ್ಬೇಕಾದ್ರೆ ನಾವು ವಿ ಆರ್ ಯೂಸಿಂಗ್ ಓನ್ಲಿ ಅರೌಂಡ್ 20-30% ಆಫ್ ಅವರ್ ಬ್ರೈನ್. ಸೊ ವೆನ್ ಯು ಡೂ ಲಾಟ್ ಆಫ್ ರೆಗ್ಯುಲೇಷನ್, ಯು ಇನ್ಕ್ರೀಸ್ ಅ ಪರ್ಸೆಂಟೇಜ್ ಆಫ್ ಆಕ್ಟಿವಿಟಿ ಆಫ್ ದಿಸ್ ಬ್ರೈನ್, ಆ್ಯಂಡ್ ಇನ್ ದ್ಯಾಟ್ ಆಲ್ ದೀಸ್ ಕೆಮಿಕಲ್ಸ್ ಆರ್ ಯೂಸ್ಡ್. ಥ್ಯಾಂಕ್ ಯು. Maybe this question is not to you, but in general I am asking. There is a thing called Manana Trayate iti mantraha. That is, the mantra power will increase the power of the mind, I think. Can you explain? ಈ ಮಂತ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ವೆನ್ ವಿ ಟಾಕ್ ಅಬೌಟ್ ಮೆಡಿಟೇಷನ್, ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಎನಿ ಪರ್ಟಿಕ್ಯುಲರ್ ಮಂತ್ರ. Just telling that Om, there are a lot of studies about Om itself, how it regulates your mind, body, breath, and improves yourself. I am aware of those things, but I am not aware of this mantra. But definitely, last on few strategies al ತೋರಿಸಿದಾಗ where we control our mind, brain, breath, ಪ್ರಾಣಾಯಾಮದಲ್ಲೂ ಕೂಡ ಅದು ಬರುತ್ತದು, ನಾವು ಹೇಗೆ ನಮ್ಮ ಬ್ರೆತ್ನ ಕಂಟ್ರೋಲ್ ಮಾಡಬೇಕು. ಸೊ ಈವನ್ ದ ಓಮ್ ಆ್ಯಕ್ಚುಲಿ ಹ್ಯಾಸ್ ಅ ಶಾಂತಿ ಎಫೆಕ್ಟ್ on what you feel and what you talk. So maybe it's the same way the mantra may be having an effect. I'm not aware, but I'll definitely look into it. meditation ಮಾಡಿದ್ರೆ ಸ್ಲೀಪ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ, ಅದು ನಿಜ? 40 minutes or whether it is 10-15 minutes, it has to be a focused meditation. ಅಂದರೆ ನೀವು ಮೆಡಿಟೇಷನ್ ಮಾಡಿರೋದು ಆ 40 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಫೋಕಸ್ ಆಗಿದೆ, ಇಲ್ಲ ಎಷ್ಟೊತ್ತು ನೀವು ಅದರಲ್ಲೇ ನಿದ್ದೆ ಮಾಡಿದ್ದೀರಾ. Because you know, one of the things when you start meditation is you start sleeping or you start thinking of so many other things. So meditation is more effective when it actually makes you become completely mindless. ಅಂದರೆ ಏನು ಥಾಟ್ಸ್ ಇರಬಾರ್ದು. ಸೊ ಆ ಸ್ಥಿತಿ ಎಷ್ಟೊತ್ತಾಗುತ್ತೆ ಬರೋಕ್ಕೆ, ಇಟ್ ಟೇಕ್ಸ್ ಟೈಮ್ ಫಾರ್ ಎವ್ರಿ ಇಂಡಿವಿಜುವಲ್. So when it happens, only then it not just sleep, it also improves you as a human being, you as how you react, you as a human being, how you do your activities. So basically it is about you going completely blank during that meditation. Somebody should come and wake us from the Thank you.